ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಕೂದಲು ಉದ್ದವಾಗಿ ದಟ್ಟವಾಗಿ ದೃಢವಾಗಿ ಇರಬೇಕಂದ್ರೆ ಈ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಹೇರ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು 1 ಓವರ್ ನೈಟ್ ಫುಲ್ಲು ನೆನೆಸಿಟ್ಕೊಂಡಿದ್ದೆ. ಅದು ನೀರು ಸಮೇತ ನಾನು ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ 1 ಹಿಡಿಯಷ್ಟು ಇಲ್ಲಿ ಕರಿಬೇವಿನ ಎಲೆನೂ ಸಮೇತ ಹಾಕ್ಕೊಳ್ತೀನಿ. ಇದು ಹಸಿ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಇದನ್ನು ಕಲಬಂದ ಅಂತಂದು ಕರೀತಾರೆ, ಆಲೋವೆರಾ ಜೆಲ್ಲು ಅಂತಂದು ಕರೀತಾರೆ, ಅದನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಎಲ್ಲ ತೆಗೆದುಬಿಟ್ಟು ಒಳಗಡೆ ಇರೋ ಗುಜ್ಜು ಮಾತ್ರ ವೈಟ್ ಕಲರ್ದು ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಹಾಗೆಯೇ ಇಲ್ಲಿ ಇದು ದಾಸವಾಳದ ಹೂವು, ದಾಸವಾಳದ ಎಲೆ, ದಾಸವಾಳದ ಮೊಗ್ಗು, ಕೆಲವೊಂದು ಕಡೆ ಇದು ಮಂದಾರದ ಹೂವು ಅಂತಂದು ಸಮೇತ ಕರೀತಾರೆ, ಅದನ್ನು ಹಾಕ್ಕೊಳ್ತೀನಿ. ಇದೆಲ್ಲನೂ ಸಮೇತ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲೊಂದು 3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿನೂ ಸಮೇತ ಮಾಡ್ಕೋಬೋದು. ಇದೆಲ್ಲನೂ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಚಿಕ್ಕವರು ದೊಡ್ಡವರು ಎಲ್ಲರೂ ಸಮೇತ ಅಪ್ಲೈ ಮಾಡ್ಕೋಬೋದು, ಲೇಡೀಸು ಜೆಂಟ್ಸು ಎಲ್ಲರೂ ಸಮೇತ ಅಪ್ಲೈ ಮಾಡ್ಕೋಬೋದು. ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ರಲ್ಲ, ಈ ರೀತಿ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನಾನೊಂದು ಬೌಲ್ಗೆ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಯಾವುದಾದ್ರೂ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತೀರೋ ಅದನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಫುಲ್ ಮಿಕ್ಸ್ ಆಗಬೇಕು ಆಯಿಲ್ಲು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಕೂದಲು ಸಮೇತ ಉದ್ದದಾಗಿ ಚೆನ್ನಾಗಿ ಬರುತ್ತೆ. ವೈಟ್ ಕೂದಲು ಸಮೇತ ಕಪ್ಪಗಾಗುತ್ತೆ, ದಪ್ಪ ಕೂದಲು ಚೆನ್ನಾಗಿ ದಪ್ಪ ಬರುತ್ತೆ. ಯಾರಿಗಾದ್ರೆ ತಾನೇ ನನಗೆ ಕೂದಲು ಇಷ್ಟ ಇರೋದಿಲ್ಲ ಅಂತಂದು ಹೇಳ್ತಾರೆ, ಹೇಳಿ ಎಲ್ರಿಗೂ ಇಷ್ಟನೇ ತಾನೇ ಕೂದಲು ಇರಬೇಕಂತ ಅನಿಸುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಈ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದಂತ. ನೋಡಿದ್ರಲ್ಲ, ಇಷ್ಟ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.